ರಾಹುಲ್ ಗಾಂಧಿ ಒಬ್ಬ ಇಮ್ಮೆಚ್ಯೂರ್ಡ್ ಮನುಷ್ಯ. ನಿಮ್ಗೆ ಅನಿವಾರ್ಯ ಇರೋದರಿಂದ ನೀವು ಅವ್ರ ವಿರೋಧ ಪಕ್ಷದ ನಾಯಕರು ನನಗೆ ನೀವು ಕೇಳೋದ್ರ ಬಗ್ಗೆ, ಬಟ್ ಹಿ ವೆರಿ ಇಮ್ಮೆಚ್ಯೂರ್ಡ್ ಫೆಲೋ. ಮೊನ್ನೆ ಲೋಕಸಭೆ ಒಳಗೆ ಈಸ್ ಎ ಲೋಕಸಭಾ ಮೆಂಬರ್, ಅವರು ಮತ್ತು ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಬರೀ ನಾವು ಮುಸಲ್ಮಾನರ ಪರವಾಗಿದ್ದೇವೆ ಅಂತನವರು ಬಂದೇ ಇಲ್ಲ. ರಾಹುಲ್ ಗಾಂಧಿ ಒಬ್ಬರು ಲಾಸ್ಟಿಗೆ ವೋಟಿಂಗ್ ಟೈಮಿಗೆ ಬಂದರು. ಪ್ರಿಯಾಂಕಾ ವಿಪ್ ಇತ್ತು, ವಿಪ್ ಕೊಟ್ರೆ ನಾವು ನಮ್ಮ ಪಾರ್ಟಿ ಒಳಗೆ ಅಪೋಸಿಷನ್ದಾಗ ಇದ್ದಾಗಾತ ಈಗ ಆತ. ನನಗೆ ನನ್ನ ಅನುಭವ ಹೇಳ್ತೇನೆ, ನಾನು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿಯಾಗಿ ಎಷ್ಟು ಸೌಜನ್ಯತೆ ರಾಜಕಾರಣದಲ್ಲಿದ್ದವರಿಗೆ ಮತ್ತು ಅದರಲ್ಲಿ ವಿಶೇಷವಾಗಿ ದೊಡ್ಡ ಸ್ಥಾನದಲ್ಲಿದ್ದವ್ರಿಗೆ ಇರಬೇಕು ಅಂತಂದ್ರೆ, ನಮ್ಮ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ನಿಂದ ಹೊರಗೆ ಹೋಗ್ತಾರೆ ಅಂದ್ರೆ, ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಇದ್ದಾಗ ನನಗೆ ಫೋನ್ ಮಾಡಿ ತಿಳಿಸಿ ಹೋಗ್ತಾ ಇದ್ದರು. ಅವ್ರು ನಂಗೆ ತಿಳಿಸಿಲ್ಲ ಅಂದರೆ ನೀವು ಯಾಕೆ ಬಂದಿಲ್ಲ ನಾ ಏನು ಕೇಳಲಿಕ್ಕೆ ನನಗೆ ಆಗೋದಿಲ್ಲ. ಯಾಕಂದರೆ ಹಿ ಇಸ್ ದಿ ಪ್ರೈಮ್ ಮಿನಿಸ್ಟರ್, ಹಿ ಇಸ್ ದಿ ಲೀಡರ್ ಆಫ್ ಅವರ್ ಪಾರ್ಟಿ. ಬಟ್ ಎಷ್ಟು ಕರೆಕ್ಟ್ಸಿ ಇರ್ತಿತ್ತು ಅಂದ್ರೆ, ಒಂದು ಪತ್ರ ಕಳಿಸ್ತಾರೆ ಮತ್ತು ನಾನು ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಆಗಿರೋ ನನಗೆ ಹೇಳ್ತಾ ಇದ್ದರು, ಇವ್ರಿಗೆ ವಿಪ್ ಇದೆ, ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಇವರು ಸತತವಾಗಿ ರಾತ್ರಿ 12ರಿಂದ ಮಧ್ಯಾಹ್ನ 12ರಿಂದ ರಾತ್ರಿ 2 ಗಂಟೆ ತನಕ ಚರ್ಚೆ ಆಗಿದೆ. ನಾಪತ್ತೆ ಮನುಷ್ಯ ರಾಹುಲ್ ಗಾಂಧಿ. ವಾಟ್ ಸೀರಿಯಸ್ನೆಸ್ ಈಸ್ ಹ್ಯಾವಿಂಗ್? ಅವ್ರ ಬಗ್ಗೆ ಯಾಕೆ ರಿಯಾಕ್ಟ್ ಮಾಡಬೇಕು? ನೋಡ್ರಿ, ಅವ್ರಿಗೆ ಈಗ ಮುಸಲ್ಮಾನರದ್ದು ಮುಗೀತೀಗ, ಅವ್ರು ಬರಲಿಲ್ಲ, ಅಲ್ಲಿ ಬೈತಾ ಇದ್ದಾರೆ. ಅವ್ರಿಗೆ ಕೇರಳದಲ್ಲಿಯೂ ಬೈತಾ ಇದ್ದಾರೆ, ವಯನಾಡದಲ್ಲಿ ಪ್ರತಿಭಟನೆ ಆಗಿದೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಬಗ್ಗೆ. ಅದಕ್ಕೆ ಒಂದು RSS ಮೇಲೆ ಹೇಳ್ಬಿಡ್ದಪ್ಪ, RSSದಲ್ಲಿ ಹೇಳಿಬಿಟ್ರೆ ಡೈವರ್ಟ್ ಆಗಿಬಿಡ್ತದೆ ಇಶ್ಯೂ ಅಂತ. ಕ್ರಿಶ್ಚಿಯನ್ ಸಮುದಾಯ ವಿಶೇಷವಾಗಿ ಕೇರಳದಲ್ಲಂತೂ ದೇ ಹ್ಯಾವ್ ಸೆಲೆಬ್ರೇಟೆಡ್. ಅವರ ಚರ್ಚ್ಗಳನ್ನೆಲ್ಲ ಸಹಿತ ವಕ್ಫ್ ಆಸ್ತಿ ಮಾಡಲಿಕ್ಕೆ ಹೊಂಟಿತ್ತು. ನಾನು ನಿನ್ನೆನೂ ಹೇಳಿದ್ದೇನೆ, ವಕ್ಫ್ದಲ್ಲಿ ನಾವು ಪ್ರಮುಖವಾದಂಥ ಬದಲಾವಣೆ ಮಾಡಿರುವಂಥದ್ದು ಒಂದು ಅದರ ಮ್ಯಾನೇಜ್ಮೆಂಟ್, ಎರಡನೇದ್ದು ಯಾರು ಬೇಕಾದವ್ರ ಆಸ್ತಿ ವಕ್ಫ್ ಅಂತ ಅನ್ನೋದ್ರಿಂದ ಭಾರಿ ದೊಡ್ಡ ಒಂದು ಗೊಂದಲ ಕ್ರಿಯೇಟ್ ಆಗ್ತಾಯಿತ್ತು. ಅದನ್ನು ತಪ್ಪಿಸುವಂಥ ಕೆಲಸ ಮಾಡಿದ್ದೇವೆ. ಮತ್ತು ಇದೇನು ಅವರ ಆಸ್ತಿ ಇದೆ, ಒಂದು ಮಸೀದಿ, ಒಂದು ದರ್ಗಾ, ಯಾವುದು ಈಗಾಗಲೇ ಅವರ ಹೆಸರಿನಲ್ಲಿದೆ, ಅದರಿಗೆ ಯಾವುದೂ ಡಿಸ್ಟರ್ಬ್ ಆಗೋದಿಲ್ಲ. ಇದು ನಮ್ಮ ಪಾರ್ಟಿಯ ಸ್ಪಷ್ಟ ಭರವಸೆ, ನಮ್ಮ ಸರ್ಕಾರದ ಸ್ಪಷ್ಟ ಭರವಸೆ. ಇದನ್ನು ನಾವು ಲೋಕಸಭೆಯೊಳಗೆ ರಾಜ್ಯಸಭೆಯೊಳಗೂ ಹೇಳೀವಿ, ಇಲ್ಲಿಯೂ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಈಗ ಅದಕ್ಕೆ ಹೊಸದಾಗಿ ಶುರು ಮಾಡಿದ್ದಾರೆ. ಯಾಕಂದರೆ ಕ್ರಿಶ್ಚಿಯನ್ ಸಮುದಾಯ ಅವರಿಗೆ ಇವರ ಅಲ್ಪಸಂಖ್ಯಾತರ ಪರ ಅಂತಿದ್ದವರು ಲೆಕ್ಕ ಹಾಕಿದ್ರು, ಯಾರ ಕಡೆ ಓಟ್ ಜಾಸ್ತಿ ಅದಂಥೇಳಿ ಮುಸಲ್ಮಾನರ ಪರ ಅಂದಮೇಲೆ ಕ್ರಿಶ್ಚಿಯನ್ ಕೈ ಬಿಟ್ಬಿಟ್ರು. ಕ್ಯಾಥಲಿಕ್ ಕ್ರಿಶ್ಚಿಯನ್ ಅಸೋಸಿಯೇಷನ್ದವರು, ಬ್ಯಾಪ್ಟಿಸ್ಟ್ ಕ್ರಿಶ್ಚಿಯನ್ ಅಸೋಸಿಯೇಷನ್ದವರು, ಅದರ ಬಿಷಪ್ಸು, ಅದರ ಫಾದರ್ಸು, ಆ ಚರ್ಚ್ ಅಸೋಸಿಯೇಷನ್ದವರು, ಕ್ಯಾಥಲಿಕ್ ಅಸೋಸಿಯೇಷನ್ದವರು ಎಲ್ಲ ಬರೆದಿದ್ದಾರೆ. ಮತ್ತು ಅವರು ನಮ್ಮೆಲ್ಲರ ಕಡೆ ಬಂದಾಗ ಹೇಳಿರುವಂಥದ್ದು, ನಾನು ಕೇಳಿದೆಲ್ಲಪ್ಪ, ಅಲ್ಲಿ ನಿಮ್ಮ